ಬುದ್ಧಿವಾದ ಹೇಳಿದ್ದಕ್ಕೆ ಯುವಕನಿಗೆ ಚಾಕು ಇರಿತ. ಕೋಮುವಾದಿಗಳಿಗೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ಬಿಜೆಪಿ ಆಕ್ರೋಶ. ಇನ್ನು ಪಿಜಿ ಅವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದಕ್ಕೆ ದೊಣ್ಣೆ ಹಿಡಿದು ಯುವತಿಗೆ ಧಮಕಿ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಮತ್ತೆ ನಕ್ಸಲ್ ಚಟುವಟಿಕೆ ಆಕ್ಟಿವ್ ಆಯ್ತಾ? ಎಲ್ಲದರ ಡೀಟೇಲ್ಸ್ ಕೊಡ್ತೀವಿ ಕರ್ನಾಟಕ ಟಾಪ್ 20ಯಲ್ಲಿ. ಬೈಕ್ ವೀಲಿಂಗ್ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಯುವಕನಿಗೆ ಅನ್ಯ ಕೋಮಿನ ಯುವಕರು ಚಾಕು ಎರೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಘಟನೆ ನಡೆದಿದೆ. ಕಳೆದ ಕೆಲ ತಿಂಗಳಿನಿಂದ ಬೈಕ್ ವೀಲಿಂಗ್ ಮಾಡಿ ಯುವಕರು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ರು. ನಿನ್ನೆ ರಾತ್ರಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಯುವಕನಿಗೆ ಸುಶೀಲ್ ತಿಳಿ ಹೇಳಿದ್ದಾರೆ. ಈ ವೇಳೆ ಸುಶೀಲ್ಗೆ ಆವಾಜ್ ಹಾಕಿ ತೆರಳಿದ್ದಾನೆ. ಬಳಿಕ ಸ್ನೇಹಿತರೊಂದಿಗೆ ಆಗಮಿಸಿದ ಯುವಕ ಶಿಕ್ಷಕ ಸುಶೀಲ್ ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಸುಶೀಲ್ಗೆ ಗಂಭೀರ ಗಾಯಗಳಾಗಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಘಟನೆ ಖಂಡಿಸಿ ಶಿಕಾರಿಪುರ ಟೌನ್ ಪೊಲೀಸ್ ಠಾಣೆ ಎದುರು ಸಂಸದ ರಾಘವೇಂದ್ರ ಧರಣಿ ನಡೆಸಿದ್ರು. ಕೋಮುವಾದಿಗಳಿಗೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ನೀಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ವಿಜಯೇಂದ್ರ ಮಾತನಾಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ, ಎಲ್ಲೆಡೆ ಗಲಭೆ ಆಗುತ್ತಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸುಶೀಲ್ ಎಲ್ಲಿ ಹೋಗ್ತಾನೆ ಏನು ಅಂತ ಫಾಲೋ ಅಪ್ ಮಾಡಿ ರಾತ್ರಿ ಊಟ ಮುಗಿಸ್ಕೊಂಡು ವಾಕ್ಯ ಅಂತ ಹೊರಗಡೆ ಬಂದಾಗ 4 ಜನ ಬಂದು ಕಾಯ್ದು ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರಲ್ಲ. ಇನ್ನೂ ವಯಸ್ಸಾಗಿಲ್ಲ, ಬಾಲಾಪರಾಧ ಅಂತ ಹೇಳಿ ಅಲ್ಲಿ ಇಲ್ಲಿ ಸುದ್ದಿ ಬರ್ತಾ ಇದೆ. ಬುದ್ಧವಾದ ಹೇಳಿದಂತ ಅವ್ರ ಅಣ್ಣನ ಜಾಗದಲ್ಲಂತ ಹಿರಿಯರಿಗೆ ಬಂದು ಚಾಕು ಹಾಕ್ತಾನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು. ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆನೆ ಕುಸಿದು ಬಿದ್ದೋಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಬೈಕ್ ಮೇಲಿಂದ ಬಿದ್ದು ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದ ಯುವಕನನ್ನ ರಕ್ಷಿಸಿ ನಿಮ್ಮ ಪಬ್ಲಿಕ್ ಟಿವಿ ಸಿಬ್ಬಂದಿ ಮಾನವೀಯತೆಯನ್ನ ಮೆರೆದಿದೆ. ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ರಸ್ತೆಯಲ್ಲಿ ಓವರ್ ಸ್ಪೀಡ್ ನಿಂದ ನಿಯಂತ್ರಣ ತಪ್ಪಿ ಬೈಕ್ ನಿಂದ ಸವಾರ ಕೆಳಗೆ ಬಿದ್ದಿದ್ದ. ರಕ್ತದ ಮಡುವಿನಲ್ಲಿ ಆಂಬ್ಯುಲೆನ್ಸ್ ಸಿಗದೆ ಪರದಾಡ್ತಾ ಇದ್ರು. ಇದನ್ನ ಗಮನಿಸಿದ ಪಬ್ಲಿಕ್ ಟಿವಿಯ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಪೊಲೀಸರ ಸಹಾಯದೊಂದಿಗೆ ಆಟೋ ಮೂಲಕ ಕೆಸಿ ಜನರಲ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಗಾಯಾಳು ಯುವಕ ರಾಮಚಂದ್ರಾಪುರದ 21 ವರ್ಷದ ಹರಿಕೃಷ್ಣ ಅಂತ ತಿಳಿದು ಬಂದಿದೆ. ಸದ್ಯ ಗಾಯಾಳು ಹರಿಕೃಷ್ಣ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಬೆಂಗಳೂರಿನಲ್ಲಿರೋ ಪಿಜಿಗಳು ಎಷ್ಟು ಸೇಫ್ ಎಂಬ ಪ್ರಶ್ನೆ ಎದ್ದಿದೆ. ಸ್ವಚ್ಛತೆ, ನೈರ್ಮಲ್ಯ ಜೊತೆಗೆ ಸುರಕ್ಷತೆಗೆ ವಿಚಾರಕ್ಕೆ ಆಗಾಗ ಪಿಜಿಗಳ ಬಗ್ಗೆ ವರದಿಗಳು ಆಗ್ತಾನೆ ಇರುತ್ತೆ. ಕಳೆದ 15 ದಿನಗಳ ಹಿಂದಷ್ಟೇ ಪೊಲೀಸ್ ಇಲಾಖೆ ಪಿಜಿಗಳಿಗೆ ಗೈಡ್ಲೈನ್ಸ್ ರಿಲೀಸ್ ಮಾಡಿತ್ತು. ಈ ಬೆನ್ನಲ್ಲೇ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಗಣೇಶ ಪಿಜಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪಿಜಿಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಲೇಡಿ ವಾರ್ಡನ್ ದೊಣ್ಣೆ ಹಿಡಿದು ಯುವತಿಯರಿಗೆ ಕೆಟ್ಟ ಪದಗಳಿಂದ ನಿಂದಿಸಿ ಧಮಕಿ ಹಾಕಿದ್ದಾರೆ. ವಿಡಿಯೋ ಸಮೇತ ಪೊಲೀಸ್ ಠಾಣೆಗೆ ಯುವತಿಯರು ದೂರು ಕೊಟ್ಟಿದ್ದಾರೆ. ಇನ್ನು ಯುವತಿಯರ ಆರೋಪವನ್ನ ವಾರ್ಡನ್ ತಳ್ಳಿ ಹಾಕಿದ್ದಾರೆ. ನಾನು ಯಾವುದೇ ಕಿರುಕುಳ ಕೊಟ್ಟಿಲ್ಲ ಅಂತ ಸಮಜಾಯಿಸಿ ನೀಡಿದ್ದಾರೆ. ಘಟನೆ ಬೆನ್ನಲ್ಲೇ ಗಣೇಶ್ ಪಿಜಿಗೆ ಬಿಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ವೇಳೆ ಲೈಸೆನ್ಸ್ ಪಡೆಯದೆ ಪಿಜಿ ನಡೆಸ್ತಾ ಇರೋದು ಗೊತ್ತಾಗಿದೆ. ಹೀಗಾಗಿ ನೋಟಿಸ್ ಜಾರಿ ಮಾಡಿ 15 ದಿನದೊಳಗೆ ಉತ್ತರಿಸುವಂತೆ ತಾಕೀತು ಮಾಡಿದ್ದಾರೆ. ವಾರ್ಡನ್ ಇದಾರಲ್ಲ, ಅವ್ರ ಕಾಟದಿಂದನೇ ತುಂಬಾ ಜನ ಪಿಜಿ ಬಿಟ್ಬಿಟ್ಟು ಹೋಗಿದ್ದಾರೆ. ಮತ್ತೆ ಅವರು ಬರೀ ಅಸಭ್ಯವಾದ ಮಾತುಗಳೇ ಸರ್. ಯಾವ ಹುಡುಗಿರ್ ಬಂದ್ರು ಯಾರನ್ನು ಡೈರೆಕ್ಟ್ ಆಗಿ ಮಾತಾಡಲ್ಲ. ಅವ್ರ ಬರ್ಬೇಕಾದ್ರೆ ಮಾತ್ರ ಹೇಳ್ತಾರೆ, ರೂಲ್ಸ್ ಎಲ್ಲ ಹೇಳ್ತಾರೆ. ಈ ತರ ನಮ್ಮ ಪಿಜಿ ತುಂಬಾ ಚೆನ್ನಾಗಿದೆ, ಬನ್ನಿ ನಮ್ಮ ಪಿಜಿಲಿ ಈ ತರ ಇದ್ದಾರೆ. ಮತ್ತೆ ಬೇರೆ ಪಿಜಿಗೆ ಹೋಗೋ ಹುಡುಗಿರ್ನು ಇಲ್ಲ ನಮ್ಮ ಪಿಜಿಗೆ ಬನ್ನಿ, ಚೆನ್ನಾಗಿದೆ, ನಾನು ಫುಡ್ ಫೆಸಿಲಿಟಿ ಎಲ್ಲ ಕೊಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಕೇಳಿದ್ರೆ ಏನು ಮಾಡಲ್ಲ ಸರ್. ಬರೀ ಅಸಭ್ಯವಾದ ಮಾತುಗಳೇ ಆಂಟಿಯಿಂದ ಬಾಯಲ್ಲಿ ಬರೋದು. ಓನರ್ ಕಡೆ ನೀನು ನಮ್ ಕಡೆ ನಿಂತ್ಕೋ, ನಿನ್ಗೆ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ. ಓನರ್ಗೆ ನಾವು ಟಾರ್ಚರ್ ಮಾಡೋಣ, ನೀನು ಒಬ್ಳು ನಮ್ ಕಡೆ ಬಂದ್ರೆ ಸರಿಯಾಗುತ್ತೆ, ನೀನು ಬರಲ್ವಲ್ಲ ಅಂತ ಅವರು ಸರ್ ನನ್ಗೆ ಕೆಲಸ ಕೊಟ್ಟಿದ್ದಾರೆ ಸರ್. ನಾನು ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿ ಆದ್ರೂ ನಮ್ಮ ಮಕ್ಕಳಿದ್ದಾರೆ ಇಬ್ರು, ನನ್ಗೂ ನಿಮ್ಮ ವಯಸ್ಸಿನರು, ಒಳ್ಳೇದಾಗುತ್ತಾ ಸುಳ್ಳು ಹೇಳಿದ್ರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ನಕ್ಸಲ್ ಚಟುವಟಿಕೆ ಆಕ್ಟಿವ್ ಆದಂತಿದೆ. ಬೈಂದೂರು ತಾಲೂಕಿನ ಮುದೂರು, ಬೆಳಕಲ್, ಜಡಕಲ್ ಪರಿಸರದಲ್ಲಿ ನಕ್ಸಲರ ಓಡಾಟದ ಶಂಕೆ ಇದೆ. ಸುಮಾರು 20 ವರ್ಷಗಳ ಹಿಂದೆ ನಕ್ಸಲ್ ಗುಂಪಿಗೆ ಸೇರಿರುವ ಹೆಬ್ರಿ ಮೂಲದ ವಿಕ್ರಮ್ ಗೌಡ ನೇತೃತ್ವದ ತಂಡದ ಮೇಲೆ ಗುಮಾನಿ ವ್ಯಕ್ತವಾಗಿದೆ. ಇದೇ ತಂಡದ ಸದಸ್ಯರು ಬೈಂದೂರಿಗೆ ಆಗಮಿಸಿರುವ ಸಾಧ್ಯತೆ ಇದ್ದು ಪೊಲೀಸರು ಮಾಹಿತಿನ ಸಂಗ್ರಹಿಸಿದ್ದಾರೆ. ಈ ನಡುವೆ ಮಲೆನಾಡು ಭಾಗದಲ್ಲಿ ಮುಂದಿನ 5 ದಿನ ಹೈ ಅಲರ್ಟ್ ಘೋಷಿಸಲಾಗಿದೆ. 2005ರಲ್ಲಿ ನಕ್ಸಲ್ ನಾಯಕ ಸಾಕೇತ್ ಸಾವಿನ ಬಳಿಕ ನಕ್ಸಲ್ ನಾಯಕ ವಿಕ್ರಮ್ ಗೌಡ ತಲೆಮರೆಸಿಕೊಂಡಿದ್ರು. ಈಗ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ವಿಕ್ರಮ್ ಗೌಡ ಓಡಾಟದ ಸುಳಿವು ಹಿನ್ನೆಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ವರ್ಷಗಳ ನಂತರ ಬೈಂದೂರಿನಲ್ಲಿ ಕೂಂಬಿಂಗ್ ನಡೆಸುವ ಸಾಧ್ಯತೆ ಇದೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸೋಕೆ ನಕ್ಸಲ್ ನಿಗ್ರಹ ದಳಕ್ಕೆ ಸೂಚನೆ ಕೊಡಲಾಗಿದೆ. ರಾಜ್ಯದಲ್ಲಿ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇಲ್ಲ. ಹಲವೆಡೆ ಅಕ್ರಮ ಮರಳುಗಾರಿಕೆಯ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಬೀದರ್ನಲ್ಲಿ ಅಕ್ರಮ ಮರಳುಗಾರಿಕೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಬಸವತೀರ್ಥ ಗ್ರಾಮದ ಕೆರೆ ಬಳಿ ಭೂವಿಜ್ಞಾನ ಮತ್ತು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ರೇಡ್ ಅನ್ನು ನಡೆಸಿ ಅಕ್ರಮ ಗಣಿಗಾರಿಕೆಗೆ ಬಳಸಿದ 2 ಜೆಸಿಬಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅಕ್ರಮವಾಗಿ ಸಂಗ್ರಹಿಸಿದ್ದ ಮಣ್ಣು ಹಾಗೂ ಮರಳುಗಳನ್ನು ಸೀಸ್ ಮಾಡಲಾಗಿದೆ. ಇನ್ನು ಅಧಿಕಾರಿಗಳು ದಾಳಿ ಮಾಡುತ್ತಿದ್ದಂತೆ ಅಕ್ರಮ ದಂಧೆಕೋರರು ಜೆಸಿಬಿಯನ್ನು ಬಿಟ್ಟು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ.
ಬೇಸಿಗೆ ಆರಂಭಕ್ಕೂ ಮುನ್ನವೇ ಬೆಂಗಳೂರಿನ ಅನೇಕ ಏರಿಯಾಗಳಲ್ಲಿ ಕುಡಿಯುವ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿತ್ಯ ಬರ್ತಾ ಇದ್ದ ಕಾವೇರಿ ನೀರಿಗೆ ಈಗ ವಾರಕ್ಕೊಮ್ಮೆ ಕಾಯಬೇಕಾದಂತಹ ಸ್ಥಿತಿ ಎದುರಾಗಿದೆ. ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಕಳೆದ 2-3 ತಿಂಗಳಿನಿಂದ ಈ ಸಮಸ್ಯೆ ತಲೆದೂರಿದೆ. ಈ ಹಿಂದೆ 2 ದಿನಕ್ಕೊಮ್ಮೆ ಬರ್ತಿದ್ದ ಕಾವೇರಿ ನೀರು ಈಗ ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ ಮನೆಗಳಿಗೆ ತಲುಪ್ತಾ ಇದೆ. ಅದು ಕೂಡ ಕೇವಲ 1 ರಿಂದ 2 ಗಂಟೆಗಳ ಕಾಲ ಮಾತ್ರ. ಬೇಸಿಗೆ ಆರಂಭಕ್ಕೂ ಮುಂಚೆಯೇ ನಗರವಾಸಿಗಳಿಗೆ ನೀರಿನ ಸಮಸ್ಯೆ ಕಾಡತೊಡಗಿದ್ರೆ ಬೇಸಿಗೆ ಆರಂಭದ ನಂತರ ಕತೆ ಹೇಗೆ ಎಂಬ ಆತಂಕ ಶುರುವಾಗಿದೆ. ಅತ್ತ ಟ್ಯಾಂಕರ್ ನೀರು ಕೂಡ ದುಬಾರಿ ಆಗ್ತಿದ್ದು ಟ್ಯಾಂಕರ್ ನೀರು ಕೂಡ ಸೂಕ್ತ ಸಮಯಕ್ಕೆ ಸಿಗದಂತಾಗಿದೆ. ಸಂಚಾರ ನಿಯಮವನ್ನು ಉಲ್ಲಂಘಿಸಿದ 595 ವಾಟರ್ ಟ್ಯಾಂಕರ್ಗಳ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. 3.33 ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ. ಸಮವಸ್ತ್ರವನ್ನು ಧರಿಸದೆ ವಾಹನವನ್ನು ಚಲಾಯಿಸಿದ್ದಕ್ಕೆ 252 ಮಂದಿಯ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. 12,600 ರೂಪಾಯಿ ದಂಡವನ್ನು ವಸೂಲಿ ಮಾಡಲಾಗಿದೆ. ನೋ ಎಂಟ್ರಿಯಲ್ಲಿ 134, ಸೀಟ್ ಬೆಲ್ಟ್ ಧರಿಸದೇ ಇರುವುದರಲ್ಲಿ 40, ದೋಷಪೂರಿತ ನಂಬರ್ ಪ್ಲೇಟಲ್ಲಿ 48 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಇನ್ನು ಲೇನ್ ಶಿಸ್ತನ್ನು ಉಲ್ಲಂಘಿಸಿದ್ದಕ್ಕೆ 6, ನಿಲುಗಡೆಯ ನಿಷೇಧಕ್ಕೆ 64, ಫುಟ್ಪಾತ್ ಪಾರ್ಕಿಂಗ್ನಲ್ಲಿ 4 ಪ್ರಕರಣಗಳು ದಾಖಲಾಗಿದೆ. ಕರ್ಕಶ ಹಾರ್ನ್ 13 ಪ್ರಕರಣಗಳನ್ನು ದಾಖಲಿಸಿ 6,500 ರೂಪಾಯಿ ದಂಡವನ್ನು ಹಾಕಲಾಗಿದೆ.